ತುಂಬ ಜನದ್ದು ಪ್ರಶ್ನೆ ಯಾಕೆ ಲಗೋರಿ ಶೆಲ್ಫ್ ಆಯಿತು ಅಂತ. ಅದು ಆವಾಗಲೇ ಹೇಳಿದ್ದೆ ಅಂತ ಅಂದ್ಕೊಂಡಿದ್ದೆ. ಬೇಸಿಕಲಿ ರಿಸೆಷನ್ ಆಯಿತು. ರಿಸೆಷನ್ ಆಗ್ತಿದ್ದಂಗೆ ನಾವೇನು ತುಂಬ ದೊಡ್ಡ ಬಡ್ಜೆಟಿಗೆ ಅಂತ ಬರ್ಕೊಂಡಿದ್ವಿ. ಅದನ್ನು ಮಾಡಿದ್ರೆ ಫ್ರಮ್ ಅ ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಇಟ್ ಮೇ ನಾಟ್ ವರ್ಕ್ ಅಂತ ರಾಕ್ಲೈನ್ ಅವ್ರಿಗೆಲ್ಲ ಅನ್ನಿಸ್ತು. ಸೊ ಹಾಗಾಗಿ ಆ ಬಡ್ಜೆಟಲ್ಲಿ ಮಾಡೋಕ್ಕಾಗಲ್ಲ. 2008 and 2009 ಐ ಥಿಂಕ್ ವಾಸ್ ಅ ಡಿಫಿಕಲ್ಟ್ ಟೈಮ್ ಫೈನಾನ್ಷಿಯಲಿ ಓವರ್ ಆಲ್ ಬಿಸ್ನೆಸಸ್ಗೆ. ಹಾಗಾಗಿ ಅದನ್ನು ಶೆಲ್ಫ್ ಆಯಿತು. ಆ್ಯಂಡ್ ಮನಸಾರೆಗೆ ಬರೋದಾದರೆ ಐ ಥಿಂಕ್ ಒಂದಿಷ್ಟು ಜನ ವಾಂಟ್ ಟು ಡ್ವೆಲ್ ಮೋರ್ ಡೀಪ್ಲಿ ಇನ್ ಟು ಇಟ್. ಆ್ಯಕ್ಚುಲಿ ಹೌದು, ನಾನು ಯಾಕೆ ಅಷ್ಟು ರಶ್ ಮಾಡಿದೆ ಅಂತ ನನಗೂ ಗೊತ್ತಿಲ್ಲ. ದಿಸ್ ಆ್ಯಕ್ಚುಲಿ ಅ ಲಾಟ್ ಆಫ್ ಇನ್ಫಾರ್ಮೇಷನ್. ನನಗೆ ಮನಸಾರೆನಲ್ಲೇ ಒಂದು ಫಿಲ್ಮ್ ಸ್ಕೂಲ್ ಟ್ರೈನಿಂಗ್ ಅಂತ ಆಗಿದ್ದು. ಅಲ್ಲಿವರೆಗೂ ನಾನು ಬರೀ ಬೇರೆಯವ್ರು ಮಾಡಿರೋ ಸಿನಿಮಾಗಳದ್ದು ಮೇಕಿಂಗ್ ನೋಡ್ತಾ ಇದ್ದೆ, ಅಥವಾ ಡಿರೆಕ್ಟರ್ಸ್ದು ಇಂಟರ್ವ್ಯೂಸ್ ನೋಡ್ತಾ ಇದ್ದೆ. ಅದರ್ವೈಸ್ ಡಿರೆಕ್ಟರ್ಸ್ ಕಮೆಂಟ್ರಿ ಈ ಥರದ್ದೇ ನೋಡಿಕೊಂಡು ಕಲ್ತಿದ್ದು. ಅಥವಾ ನಾನು ಆ್ಯಕ್ಟಿಂಗ್ ಅಂತ ಹೋದಾಗ ಇಂದಿನ ಪ್ರೀತಿ ಆಗಲಿ ಅಥವಾ ಸರ್ಕಸಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ಒಂದು ಸ್ವಲ್ಪ ಹೊತ್ತಾದಮೇಲೆ ನಿಮಗೆ ಅಲ್ಲಿ ತುಂಬ ಹೊತ್ತಿದ್ದು ನೋಡಿಕೊಂಡು ಕಲಿಯೋಕ್ಕಾಗಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಆರ್ ಇನ್ವಾಲ್ವ್ಡ್. ಶೂಟಿಂಗ್ ಇಸ್ ಅ ವೆರಿ ಬೋರಿಂಗ್ ಎಕ್ಸ್ಪೀರಿಯನ್ಸ್. ಆಮೇಲೆ ಏನಾಗುತ್ತೆ, ಆ್ಯಕ್ಟರ್ಸೇ ಶಾರ್ಟ್ ಇಲ್ದಿದ್ದಾಗ ಕೂತ್ಕೊಂಡು ಮಾತಾಡ್ತಿರ್ತಾರೆ, ಆ ಥರದ್ರಲ್ಲೇ ಇನ್ವಾಲ್ವ್ ಆಗೋಗ್ತೀವಿ. ಸೊ ಆ್ಯಸ್ ಸಚ್ ಸರ್ಕಸಲ್ಲಿ ಸುಮ್ಮನೆ ಒಂದು ಸೆಟ್ ಅಂತ ನೋಡೋದು ಬಿಟ್ಟರೆ, ನನಗೆ ಆ್ಯಕ್ಚುಲಿ ಆ್ಯಸ್ ಅ ಡಿರೆಕ್ಟರ್ ಅಂತ ಟ್ರೈನಿಂಗ್ ಆಗಿದ್ದು ಇಟ್ ವಾಸ್ ಅ ಲಾಟ್ ಇನ್ ಮನಸಾರೆ. ಸೊ ನಾವು ಸ್ಕ್ರಿಪ್ಟ್ ಅಂತೆಲ್ಲ ಬರ್ಕೊಂಡು ಹೋದ್ಮೇಲೆ ನಾವು ಶುರು ಮಾಡಿದ್ದು ಮದುವೆ ಒಂದು ಫಸ್ಟ್ ಸಾಂಗ್ ಶೂಟ್ ಮಾಡಿದ್ವಿ. ಯಾಕಂದರೆ ಭಟ್ರು ಕೂಡ ಒಂದು ಆಲ್ಮೋಸ್ಟ್ 2 ವರ್ಷ 1.5 ವರ್ಷ ಬ್ರೇಕ್ ತೊಗೊಂಡಿದ್ರು ಅಂತ ಹಾಡಿಂದ ಶುರುವಾಗಿದ್ದು. ಫಸ್ಟ್ ಓಪ್ನಿಂಗ್ ಸಾಂಗ್ ಏನಿದೆ ಅದಾಗಿದ ತಕ್ಷಣವೇ ಇದಕ್ಕೆ ಹೋದ್ವಿ, ಯಾವುದು ನಮ್ಮ ಮದುವೆ ಸೀನ್, ನೀತು ಜೊತೆ ಮದುವೆ ಸೀನಲ್ಲಿ. ಆಮೇಲೆ ನನಗೆ ಸತೀಶ್ ನೀನಾಸಂ ಸಿಕ್ಕಿದ್ದು ಮನಸಾರೆ ಟೈಮಲ್ಲಿ. ನಾನು ಭಟ್ರು ಈ ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ರೆಡಿ ಆಗ್ತಾ ಹೋಯಿತು. ಅಂದರೆ ಅವನು ಚೆನ್ನಾಗಿತ್ತು ಈ ಪ್ರಾಸೆಸ್. ನನಗೀಗ ಅಷ್ಟು ಜ್ಞಾಪಕ ಇಲ್ಲ ಯಾಕೋ, ಬಟ್ ಏನೇನು ಜ್ಞಾಪಕ ಬರುತ್ತಿದೆ ಅಲ್ಲಿ ಶೇರ್. ಸೊ ಕಾಸ್ಟಿಂಗಲ್ಲಿ ನಾವು ಒಂದಿಷ್ಟು ನನಗೆ ಸರ್ಕಸಲ್ಲಿ ಮಿತ್ರ ಪರಿಚಯ ಆಗಿದ್ದರು. ಆ ಬಟ್ಟೆ ಇಲ್ಲ ರೋಲ್ ಅವ್ರಿಗೆ ಅಂತ ಸಜೆಸ್ಟ್ ಮಾಡಿದೆ, ಅದಾಯಿತು. ಬಾಲಾಜಿ ನನಗೆ ಥಿಯೇಟ್ರಿಂದ ಪರಿಚಯ. ಐ ಥಿಂಕ್ ಮನಸಾರೆ ವಾಸ್ ಒನ್ ಆಫ್ ಹಿಸ್ ಕಮರ್ಷಿಯಲ್ ಫೀಚರ್ ಫಿಲ್ಮಲ್ಲಿ. ಸೊ ಹೀ ಗಾಟ್ ಇನ್ ಟು ದ ಮೂವಿ. ರಾಜು ತಾಳಿಕೋಟೆ ಅವ್ರದ್ದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್. ಅವರು ಅಷ್ಟೊತ್ತಿಗೆ ಭಟ್ರಿಗೆ ಸತ್ಯ ಹೆಗ್ಡೆನೋ ಯಾರೋ ಇದನ್ನು ಸಜೆಸ್ಟ್ ಮಾಡಿದರು, ಈ ನಾರ್ತ್ ಕರ್ನಾಟಕಲ್ಲಿ ಒಬ್ರು ಇದ್ದಾರೆ ಹಿಂಗೆ ಕಂಪನಿ ನಾಟಕ ಮಾಡ್ತಾರೆ ಅಂತ. ಅವ್ರು ಅದನ್ನು ನೋಡ್ಕೊಂಬರ್ತಾಯಿದ್ರು ರೀ. ಇದು ಲೊಕೇಶನ್ ನೋಡೋಕ್ಕೆ ಹೋದಾಗೆಲ್ಲ ಅವ್ರದ್ದು ವಿಡಿಯೋಸು ಎಲ್ಲ ನೋಡಿದರು ಕಾರಲ್ಲಿ. ಸೊ ಹಿ ವಾಸ್ ಅ ಹ್ಯೂಜ್ ಫ್ಯಾನ್. ಹಾಗಾಗಿ ಅವರು ಆ ಕ್ಯಾರೆಕ್ಟ್ರನ್ನ ಡೆವಲಪ್ ಮಾಡಿದ್ರು. ಈ ಥರ ಒಬ್ಬ ಏನೇ ಆದರೂ ಆ ಆಸ್ಪತ್ರೆಯಿಂದ ಹೋಗಲೇಬಾರ್ದು, ಅದನ್ನೇ ಮನೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾನೆ, ಅಂಥವನ್ನ ಇಟ್ಟರೆ ಹೇಗಿರುತ್ತೆ ಅಂತ. ಸೊ ಆ ಫಿಲ್ಮಲ್ಲಿ ನಮಗೆ ತುಂಬ ಇನ್ಫ್ಲುಯೆನ್ಸಸ್ ಡೆಫಿನೆಟ್ಲಿ ಇದೆ. ಅಂದರೆ ನಮಗೆ ಇಷ್ಟ ಆದಂಥ ಫಿಲ್ಮ್ಗಳ ಬಗ್ಗೆ ಎಲ್ಲ ಮಾತಾಡ್ತಿದ್ವಲ್ಲ. ಸೊ ದೆರ್ ವರ್ ಅ ಲಾಡ್ ಆಫ್ ಈ ಫಿಲ್ಮಲ್ಲಿ ಈ ಥರದ್ದು ಒಂದು ಕ್ಯಾರೆಕ್ಟರ್ ಇತ್ತು ಅಂತ ಶುರು ಮಾಡಿರ್ತೀವಿ. ಅದರದ್ದು ಒಂದು ಚೂರು ಸೀಡಿಂದ ಅದು ಇನ್ನೆಲ್ಲಿಗೋ ಡೆವಲಪ್ ಆಗಿರುತ್ತೆ. ಸೊ ಮೆನಿ ಇನ್ಫ್ಯಾಕ್ಟ್ ವೆರಾನಿಕಾ ಡಿಸೈಡ್ಸ್ ಟು ಡೈ ಏನದು, ಅದನ್ನು ನಾವು ಕಮೆಂಟ್ಸಲ್ಲಿ ಓದಿದೆ ನಾನು. ಆ್ಯಂಡ್ ಇಲ್ಲ, ಆ ಬುಕ್ ನಾವಿಬ್ಬರೂ ಓದಿರಲಿಲ್ಲ. ಬಟ್ ಐ ಥಿಂಕ್ ಮಾರ್ಕ್ ಕ್ವೆಸ್ಟ್ದು ಒಂದು ಬುಕ್ಕು ಅವ್ರಿಗೆ ಸ್ವಲ್ಪ ಸ್ಟ್ರಾಂಗ್ ಇನ್ಫ್ಲುಯೆನ್ಸ್ ಈ ಇದ್ರದ್ದು ಒಂದು ಕೋರ್ ಕಾನ್ಸೆಪ್ಟಿಗೆ. ಹುಚ್ಚಾಸ್ಪತ್ರೆಯಲ್ಲಿ ಒಬ್ಬ ಸಿಕ್ಕಾಕೊಂಡ ಅನ್ನೋದು ಐ ಥಿಂಕ್ ಮಾರ್ಕ್ ಕ್ವೆಸ್ಟ್ದು ಬುಕ್ ಅನಿಸುತ್ತೆ. ಆಮೇಲೆ ಅಕಿರಾ ಕುರುಸೋವಾ ಅದೊಂದು ಕ್ಯಾರೆಕ್ಟರ್ ಇದೆ, ಅದರಿಂದ ಇನ್ಸ್ಪೈರ್ ಆಗಿ ಆ್ಯಕ್ಚುಲಿ ಆಂದ್ರಿತಾ ಅದು ಕ್ಯಾರೆಕ್ಟರ್ ಶುರುವಾಗಿದ್ದು. ಅದಾದಮೇಲೆ ಅದು ಹಾಗೆ ಬೇರೆ ಬೇರೆ ಕಡೆ ತೊಗೊಂಡು ಹೋಯಿತು. ನನಗೆ ಫಿಲ್ಮ್ ಸ್ಕೂಲ್ ಟ್ರೈನಿಂಗಲ್ಲಿ ಒನ್ ಆಫ್ ದ ಮೋಸ್ಟ್ ಕೀ ಇನ್ಸಿಡೆಂಟ್ಸ್ ಜ್ಞಾಪಕ ಇರೋದು, ಮದುವೆ ಹಾಲಲ್ಲಿ ಒಂದು ಸೀನ್ ಇದೆ. ದಿಗಂತ್ ಮತ್ತು ಸತೀಶ್ ಇಬ್ಬರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅವನು ದಿಗಂತ್ ತುಂಬ ಲೆಂತಿ ಡೈಲಾಗ್ ಇದೆ ಒಂದೊಂದು. ಸೊ ಅದನ್ನು ಶೂಟ್ ಮಾಡ್ತಾ ಇದ್ವಿ. ಸೊ ಅವಾಗ ಏನಾಗುತ್ತೆ, ನೀವು ಶೂಟ್ ಮಾಡಬೇಕಂದ್ರೆ ದಿಗಂತ್ ಹಿಂದೆ ಯಾರು ಜೂನಿಯರ್ ಆರ್ಟಿಸ್ಟ್ ಅಂತ ಇರ್ತಾರೆ, ಅವರೆಲ್ಲ ಕೂತಿರೋರು ಸೆಟ್ ಆಗಿಬಿಟ್ಟಿರ್ತಾರೆ. ಅದು ಸೀನ್ ಮುಗ್ಸೋಕ್ಕಾಗಲಿಲ್ಲ ನಮಗೆ. ನೆಕ್ಸ್ಟ್ ಡೇ ಅವ್ರುಗಳೇ ಬರಬೇಕು ಅಂತ ಆಯಿತು. ಅಂದರೆ ಜೂನಿಯರ್ ಆರ್ಟಿಸ್ಟ್ ಯೂಶ್ವಲಿ ಚೇಂಜ್ ಆಗ್ತಿರ್ತಾರೆ, ಬಟ್ ನಾವು ಫಿಕ್ಸ್ ಮಾಡ್ಬೋದು ಈ 8-10 ಜನ ಬರಲೇಬೇಕು, ಅವ್ರು ಕಮಿಟ್ ಆಗಿದ್ದಾರೆ ಅಂತ. ಸೊ ನಾನು ಅಸಿಸ್ಟೆಂಟ್ ಥರ ಇದ್ನಲ್ಲ, ನಾನು ಮ್ಯಾನೇಜರ್ಗೆ ಅಲ್ಲಿರೋರಿಗೆಲ್ಲ ಇನ್ಫಾರ್ಮ್ ಮಾಡಿದೆ, ಈ 8-10 ಜನ ಇರಲೇಬೇಕು, ಇವರೆಲ್ಲ ಹಿಂದೆ ಕಮಿಟ್ ಆಗಿದೆ. ಎಸ್ಪೆಷಲಿ ದಿಗಂತ್ ಹಿಂದೆ, ಸತೀಶ್ ಹಿಂದೆ ಕೂತಿರೋ 4 ಜನ. ಅದು ನೆಕ್ಸ್ಟ್ ಡೇ ಬೆಳಿಗ್ಗೆ ಹೋಗ್ತೀವಿ ಸೆಟ್ಟಿಗೆ, ಎಲ್ಲರೂ ಬಂದಿದ್ದಾರೆ ಎಕ್ಸೆಪ್ಟ್ ದೋಸ್ 4. ಆ 4 ಜನನ ಬಿಟ್ಟು ಇನ್ನೆಲ್ರಿಗೂ ಕರೆಸಿದ್ದಾರೆ ಇವರು. ಅಂದರೆ ಆ 4 ಜನ ಬಂದೇ ಇಲ್ಲ. ಸೊ ಈಗ ಹೆಂಗೆ ಕಂಟಿನ್ಯೂ ಮಾಡೋದು, ಯಾಕಂದರೆ ಅರ್ಧ ಸೀನ್ ಶೂಟ್ ಮಾಡಿಬಿಟ್ಟಿದ್ದೀವಿ. ಸೊ ಭಟ್ರು ತುಂಬ ಕೋಪದಲ್ಲಿದ್ದರು, ಬೈದರು ಮ್ಯಾನೇಜರ್ಗಳಿಗೆಲ್ಲ. ಆಮೇಲೆ ಅದು ಇದು ಒಂದು 40 ನಿಮಿಷ ವೇಸ್ಟ್ ಆಯಿತು ಅದು ಇದರಲ್ಲೆಲ್ಲ. ಹಾಗೆ ಈಗ ಹೆಂಗೆ ಶೂಟ್ ಮಾಡೋದು ಅಂತ ನಾನು ಹಾಗಿದ್ರೆ ಬೇರೆದು ಶೂಟ್ ಮಾಡಬೇಕಾ ಅಥವಾ ಮತ್ತೆ ಬಿಗಿನಿಂಗಿಂದ ಮಾಡಬೇಕಾ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಐ ಥಿಂಕ್ ದಿಸ್ ಇಸ್ ವೇರ್ ಆನ್ ಸೆಟ್
ಎಕ್ಸ್ಪೀರಿಯನ್ಸ್ ಕೈಗೆ ಬರೋದು. ಬಟ್ರು ಇಮಿಡಿಯೇಟ್ಲಿ ಸತ್ಯ ಹೆಗ್ಡೆ ಅವ್ರಿಗೆ ಇಲ್ಲ ಇದು ಇಲ್ಲಿಂದ ನಾವೊಂದು ಹಾಫ್ ಟ್ರಾಲಿ ಶಾಟ್ ಹಾಕೊಂಬೇಡ ಅಂತ, ಅದು ನೀವು ಮನಸಾರೆ ಕಾಪಿ ಇದ್ದರೆ ನಿಮ್ಮ ಹತ್ರ ಹೋಗಿ ನೋಡಿ ಮದುವೆ ಸೀನಲ್ಲಿ ದಿಗಂತದ್ದು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅದು ಮತ್ತೆ ಬ್ಯಾಕ್ ಶಾಟಿಂದ ಟ್ರಾಲಿ ಹೀಗೆ ಮೂವ್ ಆಗುತ್ತೆ, ಆನ್ ಅ ಸರ್ಕ್ಯುಲರ್ ಟ್ರಾಲಿ ಮೂವ್ ಆಗಿ ಮುಂದೆ ಬರುತ್ತೆ. ಆಗ ನೀವೇನು ನೋಟಿಸ್ ಮಾಡ್ಬೋದು ಅಂದರೆ ಆ ಟ್ರಾಲಿ ಮೂವ್ ಆಗೋ ಟೈಮಲ್ಲಿ ಕರೆಕ್ಟಾಗಿ ಆ ಹಿಂದೆ ಕೂತಿರೋರು ಎದ್ದು ಬೇರೆ ಹೋಗ್ತಾರೆ, ಅವ್ರ ಜಾಗದಲ್ಲಿ ಇನ್ಯಾರೋ ಬಂದು ಕೂತ್ಕೊತಾರೆ. ಸೊ ಅದೇ ಥರದ್ದು ಬಟ್ಟೆ ಸ್ವಲ್ಪ ಮ್ಯಾಚ್ ಆಗಿರೋರ್ದು ಅಥವಾ ಅದೇ ಬಟ್ಟೆನ ಬೇರೆಯವ್ರಿಗೆ ಹಾಕಿಸ್ಬಿಟ್ಟು ಬ್ಯಾಕಲ್ಲಿ ಕಮಿಟ್ ಆಯಿತು, ಬ್ಲೂ ಶರ್ಟೋ ಏನೋ. ಅವರು ಹಿಂಗೆ ಟ್ರಾಲಿ ಅವ್ರ ಮುಖ ರಿವೀಲ್ ಆಗೋಕ್ಕಿಂತ ಮುಂಚೆ ಅವ್ರು 4 ಜನ ಎದ್ದೇಳ್ತಾರೆ, ಅವ್ರು ಹೋಗ್ತಾರೆ, ನಿಮಗೆ ಅದು ಗೊತ್ತೇ ಆಗೋಲ್ಲ ಅದು ಇನ್ಯಾರೋ ಎದ್ದು ಹೋದರು ಅಂತ. ಆಮೇಲೆ ಇನ್ಯಾರೋ ಬಂದು ಕೂತ್ಕೊತಾರೆ, ಆ ಸೀನ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ದಿಸ್ ವಾಸ್ ಲೈಕ್ ಫಾರ್ ಮೀ ಅ ಹ್ಯೂಜ್ ಲರ್ನಿಂಗ್. ಯಾಕಂದರೆ ನಾವು ಇದನ್ನು ಎಲ್ಲೂ ಸೆಟ್ಟಲ್ಲಿ ಆಗೋದು ನೋಡೋದು ಬಿಟ್ಟರೆ ಎಲ್ಲೂ ಗೊತ್ತಾಗಲ್ಲ. ಅದನ್ನು ನಾನು ಇದನ್ನು ತುಂಬ ಚೆನ್ನಾಗಿ ಲೈಫು ಇಷ್ಟೇ ನನ್ನಲ್ಲಿ ಯೂಸ್ ಮಾಡಿದ್ದೀನಿ, ದಿಸ್ ಲರ್ನಿಂಗ್ ಆಫ್ ಹೇಗೆ ಬೇರೆ ಬೇರೆ ಇದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಬೇರೆ ಫಾರ್ ಎಕ್ಸಾಂಪಲ್ ನಾವೀಗ ನೀತು ಅವ್ರದ್ದು ಡೇಟ್ಸ್ ಬರೀ 4 ದಿನ ಏನೋ ಇತ್ತು ನಮ್ಮ ಹತ್ರ, ಬರೀ ಹಾಡಿಂದು ಬಿಟ್ಟರೆ ಆ ಒಂದು ಸೀನಿಗೆ ಅಂತ. ಬಟ್ ಅವ್ರ ಎಂಡಲ್ಲೂ ಮತ್ತೆ ಕಾಣಿಸ್ಕೋಬೇಕಾಗತ್ತೆ ಇನ್ ದ ಮೂವಿ. ಅವಾಗ ಏನು ಮಾಡಿದ್ರು ಅಂದರೆ ನಾವು ಯಾರ್ಯಾರ್ದು ನೀತು ಆಗಲಿ, ಮಂಜುನಾಥ್ ಹೆಗ್ಡೆ ಅವ್ರದ್ದು, ಈ ಥರ ಯಾವ್ಯಾವ ಆರ್ಟಿಸ್ಟ್ ಬರೀ 1 ಡೇದಿತ್ತು ಅವ್ರು ಅಷ್ಟು ಜನ ಕೊನೆಯಲ್ಲೂ ಬರಬೇಕು ಅನ್ನೋದು ಬರ್ಕೊಂಡಿದ್ವಿ. ಈಗ ಮತ್ತೆ ಅವ್ರನ್ನ ಇನ್ನೊಂದು ದಿನ ಕರೆಸೋ ಬದಲು ಅವ್ರು ಯಾವತ್ತು ಬಂದಿದ್ರು ಅವತ್ತೇ ಶೂಟ್ ಮಾಡ್ಕೊಳ್ಳೋರು. ನನಗೆ ಅರ್ಥವೇ ಆಗ್ತಿರ್ಲಿಲ್ಲ, ಹೌ ಈಸ್ ಈ ಗೋಯಿಂಗ್ ಟು ಯೂಸ್ ಇಟ್, ಅದೇ ಬೇರೆ ಲೊಕೇಶನ್ ಇದೇ ಬೇರೆ ಲೊಕೇಶನ್ ಅಂತ. ಬಟ್ ಆಮೇಲೆ ಎಡಿಟಲ್ಲಿ ನೋಡಿದಾಗ ಇಟ್ ಆಲ್ ಫಾಲ್ಸ್ ಇನ್ ಪ್ಲೇಸ್. ಸೊ ಎಲ್ಲೋ ಒಂದು ಕಡೆ ಒಂದು ಆರ್ಟಿಸ್ಟನ್ನ ನಾವು ಎಕ್ಸ್ಟ್ರಾ ಡೇ ಕರೆಸಿದಾಗ ಅವ್ರಿಗೆ ಎಕ್ಸ್ಟ್ರಾ ಡೇ ಪೇಮೆಂಟ್ ಎಲ್ಲ ಕೊಡಬೇಕಾಗುತ್ತೆ. ಸೊ ಬಡ್ಜೆಟ್ ಗೋಸ್ ಅಪ್. ಬಟ್ ಹೌ ಡು ಯು ಇಂಟೆಲಿಜೆಂಟ್ಲಿ ಪ್ಲ್ಯಾನ್ ದೀಸ್ ಥಿಂಗ್ಸ್? ಐ ಥಿಂಕ್ ಇದು ಭಟ್ರು ತುಂಬ ಸೀರಿಯಲ್ಸ್, ಐ ಥಿಂಕ್ ಸಮ್ ಹಂಡ್ರೆಡ್ಸ್ ಆಫ್ ಎಪಿಸೋಡ್ಸ್ ಅದನ್ನೆಲ್ಲ ಶೂಟ್ ಮಾಡಿದರು. ಸೊ ಅವ್ರಿಗೆ ಇದ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಏನಿತ್ತು, ಆ್ಯಂಡ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ವೋಂಟ್ ಕಮ್ ಟು ಯು ಬೈ ಜಸ್ಟ್ ಮೇಕಿಂಗ್ ವಿಡಿಯೋಸ್ ನೋಡೋದ್ರಿಂದ ಎಲ್ಲ ಬರೋದೇ ಇಲ್ಲ. ನೀವು ಡೆಫಿನೆಟ್ಲಿ ಒಂದು ಸೆಟ್ಟಲ್ಲಿ 1-2-3 ಫಿಲ್ಮ್ಸಲ್ಲಿ ಇದ್ದು ಅದನ್ನು ಬೈ ಎಕ್ಸ್ಪೀರಿಯನ್ಸ್ ಕಲಿತ್ರೆ ಮಾತ್ರ ಇಟ್ ವಿಲ್ ಕಮ್ ಟು ಯು. ಆ್ಯಂಡ್ ದಟ್ಸ್ ಹೌ ಇಟ್ ಕೇಮ್ ಟು ಮೀ. ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ ಮಿ ಅ ಲಾಟ್. ಲೈಫ್ ಇಷ್ಟೇ, ಲೂಸಿಯಾ, ಯೂಟರ್ನಲ್ಲೆಲ್ಲನೂ ಬಡ್ಜೆಟ್ನ ಕನ್ಸ್ಟ್ರೈನ್ಡಾಗಿ ಮಾಡೋದು ಕಲ್ತಿದ್ದೆ ನಾನು ಈ ಲೈಫ್ ಇಷ್ಟ ಮನಸಾರೆ ಮತ್ತು ಪಂಚರಂಗಿಯ ಎಕ್ಸ್ಪೀರಿಯನ್ಸ್ಗಳಿಂದ. ಆವಾಗ ನನಗೆ ಐ ಥಿಂಕ್ ಮನಸಾರೆದ ಎಂಡಿಂಗ್ ಬಗ್ಗೆ ತುಂಬ ಮಜವಾದ ಇನ್ಸಿಡೆಂಟ್ ಇದೆ, ಅದು ನಾಳೆ ಮಾತಾಡ್ತೀನಿ. ಬಟ್ ಒಂದು ಇಂಪಾರ್ಟೆಂಟ್ ಲರ್ನಿಂಗ್ ಯಾವಾಗಾಗಿತ್ತು ಅಂದರೆ, ನಾವು ಲಗೋರಿ ಇನ್ನೂ ಬರೆಯೋಕ್ಕಿಂತ ಮುಂಚೆ ಭಟ್ರಿಗೆ ಅಷ್ಟೊತ್ತಿಗೆ ನನ್ನ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ನಾನೇನೋ ಕತೆ ಬರಿತೀನಿ ಅಂತೆಲ್ಲ ಆಗಿತ್ತು. ಆಗ ಲಗೋರಿ ಬರೆಯೋಕ್ಕಿಂತ ಮುಂಚೆ ಅವ್ರಿಗೆ ಯಾರೋ ಒಬ್ಬರು ಆಫರ್ ಬಂದಿತ್ತು, ಈ ಥರ ನೀವು ಡೈರೆಕ್ಟ್ ಮಾಡಬೇಡಿ, ಬಟ್ ನಿಮ್ಮ ಅಸಿಸ್ಟೆಂಟ್ಸ್ ಕೈಯಲ್ಲಿ ಯಾರಾದರೂ ಡೈರೆಕ್ಟ್ ಮಾಡೋದಾದರೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂತ. ಆಗ ನಾವೆಲ್ಲ ಬೆಳಿಗ್ಗೆ ಆಫೀಸ್ಗೆ ಹೋಗಿದ್ವಿ. ಸೊ ಅಗೇನ್ ಜಂಪಿಂಗ್ ಟೈಮ್, ಐ ಆಮ್ ಗೋಯಿಂಗ್ ಬ್ಯಾಕ್ ಟು 2008, ಅರ್ಲಿ 2008. ಆವಾಗ ನಾನು ಆಫೀಸ್ಗೆಲ್ಲ ಹೋದಾಗ ಭಟ್ರು ಹೇಳಿದ್ರು, ನೀನು ಹೇಗೂ ಇಷ್ಟೊಂದು ಥಿಯೇಟರು, ಶಾರ್ಟ್ ಫಿಲ್ಮ್ಸ್ ಎಲ್ಲ ಏನೇನೋ ಮಾಡಿದ್ಯಾ, ಒಬ್ಬರು ಪ್ರೊಡ್ಯೂಸರ್ ಬಂದಿದ್ದಾರೆ ಆ್ಯಂಡ್ ಅವ್ರಿಗೆ ಇನ್ವೆಸ್ಟ್ ಮಾಡಬೇಕು ಅಂತಿದೆಯಂತೆ, ನೀನು ತೊಗೊಂಬಿಡು ಸಿನಿಮಾನ, ಎನಿವೇ ಐ ಥಿಂಕ್ ಯು ಕ್ಯಾನ್ ಸ್ಟಾರ್ಟ್ ಡಿರೆಕ್ಟಿಂಗ್, ನಾನು ಹೇಗೂ ಇದ್ದೇ ಇರ್ತೀನಿ ಹಿಂದೆ ಅಂತ. ಆ್ಯಂಡ್ ಒನ್ ಡಿಸಿಷನ್ ದಟ್ ಐ ಮೇಡ್ ದಟ್ ಡೇ ಐ ಥಿಂಕ್ ರಿಯಲಿ ಚೇಂಜ್ಡ್ ಮೈ ಲೈಫ್ ಅ ಲಾಟ್. ಅಲ್ಲಿವರೆಗೂ ನಾನು ಪ್ರೊಡ್ಯೂಸರ್ ಸಿಕ್ಕಿದ್ರೆ ಸಾಕು, ಎಲ್ಲ ಗೊತ್ತು ನನಗೆ ಸಿನಿಮಾ ಬಗ್ಗೆ ಅನ್ನೋ ಆ್ಯಟಿಟ್ಯೂಡಲ್ಲಿದ್ನಲ್ಲ. ಬಟ್ ಅವ್ರ ಜೊತೆ 1-2 ತಿಂಗಳು ಮಾತಾಡಿ ಸಿನಿಮಾ ಬಗ್ಗೆ, ಆ್ಯಕ್ಚುಲಿ ಶೂಟಿಂಗ್ ಬಗ್ಗೆ ಅದೆಲ್ಲ ತಿಳ್ಕೊತ ಅವರ ಪ್ರಶ್ನೆ ಕೇಳಿದಾಗ ನಾನು ನೋ ಅಂದೆ. ಅದು ಅವರು ಇಲ್ಲೇನೋ ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ 1 crore ಅಥವಾ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ, ಇವನು ಯಾಕೆ ನೋ ಅಂತಿದ್ದಾನೆ ಅನ್ನೋ ಥರ. ನಾನು ಇಲ್ಲ ಸರ್, ಅದು ಐ ಹ್ಯಾವ್ ಟು ಲರ್ನ್ ಅ ಲಾಟ್. ನನಗೆ ಅವ್ರನ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ನಾನು ಫಿಲ್ಮ್ ಡಿರೆಕ್ಟ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಮೀಟು ಮಾಡಿದ್ದೆ ತುಂಬ ಜನ ಪ್ರೊಡ್ಯೂಸರ್ಸ್ನ. ಬಟ್ ಅವ್ರನ್ನ ಮೀಟ್ ಮಾಡಿ 1-2 ತಿಂಗಳು ಆದಮೇಲೆ ಇದೇ ಪ್ರಶ್ನೆ, ಆ್ಯಸ್ ದೋ ವಿತ್ ಯೋಗರಾಜ್ ಪ್ರೆಸೆಂಟ್ಸ್ ಬ್ಯಾನರ್ ಇರುತ್ತೆ ಅಂತ ಬಂದಾಗ ಐ ಸೆಡ್ ನೋ ವೆರಿ ಫಾರ್ಮ್ಲಿ. ಆ್ಯಂಡ್ ಆಮೇಲೆ ಅವ್ರು ಇನ್ಯಾರ ಜೊತೆನೋ ಮಾತಾಡ್ತಾ, ಐ ರಿಮೆಂಬರ್ ಹಿಮ್ ಸೇಯಿಂಗ್ ದಟ್ ದಟ್ ಆಫರ್ ಬಂದಾಗಲೂ ನೋ ಅಂದಾಗ ಇಟ್ ಶೋಸ್ ದಟ್ ಹಿ ವಾಂಟ್ಸ್ ಟು ಲರ್ನ್, ಹಿ ನೋಸ್ ದಟ್ ಹಿ. ಸೊ ಐ ಥಿಂಕ್ ಸಮ್ವೇರ್ ಸೇಯಿಂಗ್ ನೋ ಹೆಲ್ಪ್. ಏನಕ್ಕಂದರೆ ಅವತ್ತೇ ನಾನು ಡಿರೆಕ್ಷನ್ ಅಂತ ಒಪ್ಕೊಂಡು ಇವ್ರನ್ನ ಬಿಟ್ಟು ನಾನೇ ಫಿಲ್ಮ್ ಮಾಡೋಕ್ಕೆ ಹೊರಟೋಗಿದ್ರೆ ಐ ಡೋಂಟ್ ಥಿಂಕ್ ಇಟ್ ವುಡ್ ಹ್ಯಾವ್ ಗಾನ್ ಮಚ್ ಫರ್ದರ್. ಆ ಫಿಲ್ಮು ನಡೀತೋ ಇತ್ತೋ ಇಲ್ಲೋ. ಐ ಆಮ್ ಸೋ ಗ್ಲ್ಯಾಡ್ ಐ ಹ್ಯಾಡ್ ದಿ ಎಬಿಲಿಟಿ ಆ್ಯಂಡ್ ದ ಸ್ಮಾರ್ಟ್ನೆಸ್ ಟು ಸೇ ನೋ ಅಟ್ ದಟ್ ಪಾಯಿಂಟ್. ಸೊ ಎಷ್ಟೋ ಸತಿ ನೀವು ನಿಮ್ಮ ಕೈಗೆ ಆಫರ್ ಬಂದಾಗ ಯು ಹ್ಯಾವ್ ಟು ಟೇಕ್ ಅ ಕಾಲ್ ಅಬೌಟ್ ಯುವರ್ ಸೆಲ್ಫ್. ನಿಮಗೆ ಆಗತ್ತೋ ಇಲ್ವೋ ಅನ್ನೋದು. ಇಟ್ ಕುಡ್ ಬಿ ದ ಗ್ರೇಟೆಸ್ಟ್ ಆಪರ್ಚುನಿಟಿ, ಬಟ್ ನೀವು ಆ ಟೈಮಲ್ಲಿ ಇಲ್ಲ ನೋ ಅಂತ ಹೇಳಿ ಮುಂದೆ ಇನ್ನೂ ಕಳಿಯೋದಿದೆ ಅಂತ ಅಕ್ಸೆಪ್ಟ್ ಮಾಡೋದಿದೆಯಲ್ಲ, ಬೈ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್ ಯು, ಇಟ್ಸ್ ರಿಕ್ವೈರ್ಡ್.
ಸೊ ನಾಳೆ ನಾನು ಮನಸಾರೆಯ ಎಂಡಿಂಗ್ ಬಗ್ಗೆ ಮತ್ತು ರಾಜು ತಾಳಿಕೋಟೆ ಅದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾತಾಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಗುಡ್ ನೈಟ್.